ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಿಂಪಲಾಗಿ ತುಂಬ ರುಚಿಯಾಗಿರುವಂಥ ಮ್ಯಾಂಗೋ ಮೈಸೂರು ಪಾಕ್ ಅಂದರೆ ಮಾವಿನ ಹಣ್ಣಿನ ಪಲ್ಪಿಂದ ಮಾಡಿರೋಂಥ ಮೈಸೂರು ಪಾಕ್. ತುಂಬ ಪಲ್ಪು ಕೂಡ ಜಾಸ್ತಿ ಬೇಕಾಗಲ್ಲ. 1 ಕಪ್ಪು ಕಡಲೆ ಹಿಟ್ಟಿನ ಮೆಜರ್ಮೆಂಟ್ಗೆ ಹೇಳ್ತಾ ಇದ್ದೀನಿ. 1.5 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಯಾಕೆಂದರೆ ನಾನು ಇಲ್ಲಿ ಬಾದಾಮಿ ಹಣ್ಣು ಉಪಯೋಗಿಸ್ತಿದ್ದೀನಿ, ತುಂಬ ಸ್ವೀಟ್ ಇದೆ, ಹಾಗಾಗಿ 1.5 ಕಪ್ಪು ಸಕ್ಕರೆ ಇಲ್ಲಿ ಸಾಕಾಗಿದೆ. ಯಾಕೆಂದರೆ ನಾನು ಮಾಡಿ ಟೇಸ್ಟ್ ನೋಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ಅಕಸ್ಮಾತ್ ಕಮ್ಮಿ ಆಗಿದ್ರೆ ಅದನ್ನು ಕೂಡ ಈಗಲೇ ಹೇಳ್ತಾ ಇದೆ. ಕರೆಕ್ಟಾಗಿ 1.5 ಕಪ್ಪಷ್ಟು ಸಕ್ಕರೆ ಸಾಕಾಗುತ್ತೆ. ಮಿಕ್ಸಿಲಿ ಒಂದು ಸ್ವಲ್ಪ ಪುಡಿ ಮಾಡ್ಕೊಳ್ಳಿ. ಮಾವಿನ ಹಣ್ಣನ್ನ 1 ರಿಂದ 2 ಮಾವಿನ ಹಣ್ಣು ಚೆನ್ನಾಗಿ ಹಣ್ಣಾಗಿರೋಂಥ ಹಣ್ಣು ತೊಗೊಂಡು, ಅಥವಾ ನೀವು ಬೇರೆ ಯಾವ ಮಾವಿನ ಹಣ್ಣು ಬೇಕಾದ್ರೂ ತೊಗೊಳ್ಳಿ, ಮಿಕ್ಸಿನಲ್ಲಿ ಚೆನ್ನಾಗಿ ಪ್ಯೂರಿ ಮಾಡಿ ನಂತರ ಫಿಲ್ಟ್ರ್ ಮಾಡಬೇಕಾದ್ರೆ ಮಿಕ್ಸಿ ಜಾರ್ಗೆ ಒಂದು 3 ಸ್ಪೂನಷ್ಟು ನೀರು ಹಾಕ್ಕೊಂಡು ಎಲ್ಲ ತೊಳೆದು ಹಾಕ್ಕೊಂಡು ಒಂದು 3 ಸ್ಪೂನಷ್ಟು ನೀರಿನಲ್ಲಿ ಹೆಚ್ಚಿಸ್ಕೊಂಡಿದ್ದೀನಿ. ನಮಗೆ ಅದು ಕ್ವಾಂಟಿಟಿ 1 ಕಪ್ಪಷ್ಟು ಬೇಕಾಗುತ್ತೆ. ಆಮೇಲೆ ಅಳತೆ ಮಾಡ್ಕೊಳ್ಳೋಣ. 1 ಕಪ್ಪಷ್ಟು ಕಡಲೆ ಹಿಟ್ಟನ್ನ ಜರಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೋಂಡದ ಹಿಟ್ಟು ಮಾಡ್ತೀವಲ್ಲ ಅದು, ಮನೆಯಲ್ಲೇ ಮಾಡಿಸಿದಂಥ ಕಡಲೆಬೇಳೆ ಹಿಟ್ಟದು. ನಾನಿಲ್ಲಿ ಎಣ್ಣೆ ತುಪ್ಪ ಎರಡೂ ಸೇರಿಸಿ 2 ಕಪ್ ಮೆಜರ್ಮೆಂಟ್ ತೊಗೊಳ್ತಾ ಇದ್ದೀನಿ. ತುಪ್ಪ ಅರ್ಧ ಕಪ್ಪಷ್ಟು, ಎಣ್ಣೆ 1.5 ಕಪ್ಪಷ್ಟು. 1 ಕಪ್ಪು ಎಣ್ಣೆ, ಅರ್ಧ ಕಪ್ಪು ತುಪ್ಪನ ಒಂದು ಪ್ಯಾನಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಮೈಸೂರು ಪಾಕ್ ಮಾಡಬೇಕಾದ್ರೆ ಮಧ್ಯದಲ್ಲಿ ಹಾಕೋದಕ್ಕೆ. ಹಾಗೆಯೇ ಒಂದು ಅರ್ಧ ಕಪ್ಪಷ್ಟು ಎಣ್ಣೆನ ಕಡಲೆ ಹಿಟ್ಟನ್ನ ಕಲಸಿಟ್ಕೊಳ್ಳೋಕ್ಕೆ ಅಂತ ಹಸಿ ಎಣ್ಣೆನ ಹಾಗೆ ಇಟ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟನ್ನು ಒಂದು 3 ರಿಂದ 4 ನಿಮಿಷದಷ್ಟು, ಅಥವಾ ಇಡೀ ಬಿಸಿ ಅಂದರೆ ಮುಟ್ಟಿದ ತಕ್ಷಣ ಬಿಸಿ ಆಗಬೇಕು ಅಷ್ಟು ಫ್ಲೇಮಲ್ಲಿ, ಅಷ್ಟು ಸ್ವಲ್ಪ ಲೋ ಫ್ಲೇಮ್ನಲ್ಲೇ 3 ರಿಂದ 4 ನಿಮಿಷದಷ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದೊಂದು ಒಳ್ಳೆ ಪರಿಮಳ ಕೂಡ ಬರುತ್ತೆ. ಬಿಸಿ ಆಗಬೇಕು ಚೆನ್ನಾಗಿ. ಅದನ್ನು ಒಂದು ಪೇಪರ್ ಮೇಲೆ, ಪ್ರಿಂಟೆಡ್ ಇಲ್ಲದಂಥ ಪ್ಲೈನ್ ಪೇಪರ್ ಮೇಲೆ ಹಾಕ್ಕೊಂಡು ಅದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಕೊಳ್ತಿದ್ದೀನಿ. ಪೂರ್ತಿ ತಣ್ಣಗಾಗಬೇಕು. ಅಷ್ಟರಲ್ಲಿ ಒಂದು ಟ್ರೇ ತೊಗೊಂಡಿದ್ದೀನಿ, ಅಥವಾ ತಟ್ಟೆ, ಬೌಲು ಏನಾದ್ರು ತೊಗೊಳ್ಳಿ ನೀವು ಮೈಸೂರು ಪಾಕ್ ಹಾಕೊಳ್ಳೋದಕ್ಕೆ. ಮೈಸೂರು ಪಾಕನ್ನ ನಾವು ಒಲೆ ಮೇಲೆ ಇಟ್ಟ ಮೇಲೆ ತಿರುಗಿಸೋದ್ರಲ್ಲೇ ಬ್ಯುಸಿಯಾಗಿ ಹೋಗ್ತೀವಿ, ಹಾಗಾಗಿ ಇದನ್ನೆಲ್ಲ ಮೊದಲೇ ರೆಡಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಆಯಿಲ್ ಪೇಪರ್ ಹಾಕ್ಕೊಂಡು, ಕೇಕ್ ಹಿಟ್ಟಿನದು ಆಯಿಲ್ ಪೇಪರ್ ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ಪೂರ್ತಿ ತಣ್ಣಗಾಗಿರೋಂಥ ಕಡಲೆ ಹಿಟ್ಟು 1 ಕಪ್ಗೆ ಅರ್ಧ ಕಪ್ಪಷ್ಟು ಎಣ್ಣೆ ಹಾಕಿ ಮೊದಲೇ ಕಲಿಸ್ಕೊಳ್ತಿದ್ದೀನಿ. ಈ ಥರ ಮಿಕ್ಸ್ ಮಾಡೋದ್ರಿಂದ ಯಾವುದೇ ಒಂದೇ ಒಂದು ಸಣ್ಣ ಗಂಟು ಕೂಡ ಆಗೋಲ್ಲ. ಅದಕ್ಕೋಸ್ಕರ ಈ ಟಿಪ್ಸ್ನ ಫಾಲೋ ಮಾಡಿ. ಕಡಲೆ ಹಿಟ್ಟನ್ನ ಹುರಿರಿ, ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಸಿದಾಕೋಕ್ಕಿಂತ ಒಂದು 3-4 ನಿಮಿಷ ಹುರಿಬೇಕು. ತುಂಬ ಬಣ್ಣ ಆಗೋದೇನು ಬೇಡ, ಜಸ್ಟ್ ಹಸಿ ವಾಸನೆ ಹೋಗುತ್ತೆ. ಈಗ ತುಪ್ಪ ಮತ್ತು ಎಣ್ಣೆ ಮಿಕ್ಸ್ ಮಾಡಿಟ್ಟಿದ್ನಲ್ಲ 1.5 ಕಪ್ಪಷ್ಟು, ಅದು ಸ್ವಲ್ಪ ಎಣ್ಣೆ ಇದು ಗಟ್ಟಿ ಆಯಿತು ಅಂತೇಳಿ ಈ ಥರ ಲಿಕ್ವಿಡ್ ಅದಕ್ಕೆ ಬರೋಂಗೆ ಕಡಲೆ ಹಿಟ್ಟನ್ನ ಕಲಿಸ್ಕೊಳ್ಳಿ. ಮೊದಲೇ ಎಣ್ಣೆ ಹಾಕಿದ್ರು ಏನು ಪ್ರಾಬ್ಲಮ್ ಇಲ್ಲ, ನಾವು ಕುದಿಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಅವಾಗ. ಇದರಲ್ಲಿ 2 ಕಪ್ಪಷ್ಟು ಎಣ್ಣೆ ತೊಗೊಂಡಿದ್ನಲ್ಲ, ಅದಕ್ಕೇನೆ ಪಲ್ಪ್ನ ಅಳತೆ ಮಾಡ್ಕೊತಿದ್ದೀನಿ. 1 ಕಪ್ಪಷ್ಟು ಮ್ಯಾಂಗೋ ಪಲ್ಪ್ ಸಾಕಾಗುತ್ತೆ ನೋಡಿ. ಮ್ಯಾಂಗೋ ಪ್ಯೂರಿನ ಚೆನ್ನಾಗಿ ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಗಂಟೆ ಅಂದು ಇಲ್ಲದ ರೀತಿ ಫಿಲ್ಟ್ರ್ ಮಾಡಿಕೊಂಡ್ರೆ ಸ್ವಲ್ಪ ಬೆಟರ್ ಅಂತ ಅನಿಸುತ್ತೆ. ಇದು ಚೆನ್ನಾಗಿ ಕುದಿ ಬರೋ ಥರ ಕುದಿಸ್ಕೊಳ್ತಾ ಇದ್ದೀನಿ. ಅದು ಕುದಿ ಬಂದ ನಂತರ 1.5 ಕಪ್ಪಷ್ಟು ಏನು ಸಕ್ಕರೆ ಪುಡಿ ಇತ್ತು ಅದನ್ನು ಹಾಕೊಳ್ಳೋಣ. ಮಾಡೋದು ತುಂಬ ಸಿಂಪಲ್ಲು, ಮಧ್ಯೆ ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ಒಂದು ಸಲ ಕೇಳಿಸ್ಕೊಂಡ್ರೆ ಮೈಂಡಲ್ಲಿ ಹಾಗೆ ಉಳ್ಕೊಳ್ಳುತ್ತೆ. ಮಾವಿನ ಹಣ್ಣು ಪಲ್ಪು ಪ್ಯೂರಿನ ಫಿಲ್ಟ್ರ್ ಮಾಡಿರೋಂಥದ್ದನ್ನು ಹಾಕ್ಕೊಳ್ಳಿ. ಬಿಸಿ ಆದ ನಂತರ ಸಕ್ಕರೆ ಪುಡಿ ಹಾಕ್ಕೊಳ್ಳಿ. ನಮಗಿದು ನೋಡಿ 2 ನಿಮಿಷಕ್ಕೆ ರೆಡಿ ಆಗಿಬಿಡುತ್ತೆ. ಸಕ್ಕರೆ ಹಾಕಿದ್ರೆ ನೀವು 5-6 ನಿಮಿಷ ಅಥವಾ 7 ನಿಮಿಷ ಆದರೂ ಕಾಯಬೇಕಾಗುತ್ತೆ. ನಮಗೆ ಮೈಸೂರು ಪಾಕು ತಿರುಗೋದೇ ಮೇನ್ ಟಾಸ್ಕ್ ಇದು. ಹಾಗಾಗಿ ಕೈ ನೋವು ಬರುತ್ತೆ ಅನ್ನೋ ರೀಸನ್ಗೆ ಮೊದಲೇ ಸಕ್ಕರೆನ ನಾನು ಹಾಕ್ಕೊಂಡಿದ್ದೀನಿ. ಸಕ್ಕರೆ ಎಲ್ಲ ಕರಗಿದ ನಂತರ ಒಂದು ಸ್ವಲ್ಪ ಎಳೆ ಪಾಕ ಥರ ಬರುತ್ತೆ, ಅಲ್ಲಿವರೆಗೂ ಸ್ವಲ್ಪ ಕುದಿಸ್ಕೊಳ್ಳಿ. ನೋಡಿ, ಈ ರೀತಿ ಪಾಕ ಬಂದರೆ ಮೈಸೂರು ಪಾಕ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ತುಂಬ ಗಟ್ಟಿ ಪಾಕ ಏನಿಲ್ಲ. ನಾವು ಮ್ಯಾಂಗೋ ಪಲ್ಪಿಗೆ ಸ್ವಲ್ಪ ನೀರು ಕೂಡ ಹಾಕಿದ್ರಿಂದ ಬೇಗ ಪಾಕ ಕೂಡ ಬರುತ್ತೆ. ಎಳೆ ಪಾಕ ಅದು ಸಾಕು. ಈಗ ಚೆನ್ನಾಗಿ ಕುದೀತಾ ಇದೆಯಲ್ಲ, ಅದಕ್ಕೆ ಕಲಸಿಟ್ಟಿರೋಂಥ ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ. ನೋಡಿ, ಒಬ್ಬರೇ ಎಷ್ಟು ಬೇಕಾದ್ರೂ ಮಾಡಬಹುದು. ಸ್ವಲ್ಪ ಲೇಟ್ ಆಯಿತು ಅನ್ನೋ ಕಡಲೆ ಹಿಟ್ಟು ಡೈರೆಕ್ಟಾಗಿ ಹಾಕಿದಾಗ ಗಂಟಾಗೋ ಚಾನ್ಸ್ ಇರುತ್ತೆ. ಸಕ್ಕರೆ ಅಥವಾ ಬೆಲ್ಲದ ನೀರಲ್ಲಿ ಅಥವಾ ಎಣ್ಣೆನಲ್ಲಿ ಮಿಕ್ಸ್ ಆದಾಗ ಗಂಟು ಹೊಡೆಯೋದು ಸ್ವಲ್ಪ ಕಡಿಮೆ, ನಿಧಾನ ಆಗುತ್ತೆ. ಅದಕ್ಕೆ ಸರ್ಕಸ್ ಮಾಡೋ ಅವಶ್ಯಕತೆಯೇ ಇರಲ್ಲ. ನೋಡಿ, ಈ ರೀತಿ ಕಲಸಿ ಲಿಕ್ವಿಡ್ ಥರ ಮಾಡ್ಕೊಂಡು ಹೂವು ಹಾಕ್ಬಿಟ್ರೆ ನಾವು ಆಮೇಲಾದ್ರೂ 2 ಕಪ್ಪಷ್ಟು ಎಣ್ಣೆ ಹಾಕಬೇಕಾಗುತ್ತೆ. ಈಗ ಮೊದಲೇ ಒಂದು 3/4 ಕಪ್ಪಷ್ಟು ಎಣ್ಣೆನ ಕಲಸೋದಕ್ಕೆ ತೊಗೊಂಡಿದ್ರಿಂದ 3/4 ಕಪ್ಪಷ್ಟು ಎಣ್ಣೆ ತುಪ್ಪ ಎರಡೂ ಸೇರಿ ಏನು ಮಿಕ್ಸ್ ಇದೆ ಅದನ್ನು ನಾವು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀವಿ. ಸಿಮ್ಮಲ್ಲಿ ಬಿಸಿ ಮಾಡೋಕ್ಕೆ ಇಟ್ಕೊಳ್ಳಿ. ಈ ಥರ ಆಗಬೇಕು. ನಿಮಗೆ ಎಣ್ಣೆ ತುಪ್ಪ ಏನು ಮಿಕ್ಸ್ ಮಾಡಿ ಹಾಕಿದ ತಕ್ಷಣ ಈ ಥರ ನೂರೇ ಬರಬೇಕು, ಅಷ್ಟು ಅದು ಕೂಡ ಬಿಸಿ ಇರಬೇಕು. ಇದು ಕೂಡ ಕುದೀತಾನೆ ಇರುತ್ತೆ. ಆದಷ್ಟು ಲೋ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ, ಅಥವಾ ಕ್ವಾಂಟಿಟಿ ತುಂಬ ಜಾಸ್ತಿ ಇದೆ ಅಂದರೆ ಮೀಡಿಯಮ್ ಫ್ಲೇಮ್ ಮಾಡ್ಕೊಳ್ಳಿ ಅವಾಗವಾಗ, ಮತ್ತು ಲೋ ಫ್ಲೇಮ್ ಮಾಡ್ಕೊಳ್ಳಿ. ನೀವು ಅಲ್ಲೇ ನಿಂತ್ಕೊಂಡು ತಿರುಗಿಸ್ತಾನೆ ಇರಬೇಕು, ಎಲ್ಲೂ ಕೈ ಬಿಡೋಂಗಿಲ್ಲ. ಒಂದು ಸ್ವಲ್ಪ ತಳ ಹಿಡೀತು ಅಂದರೆ ಮೈಸೂರು ಪಾಕ್ ಟೇಸ್ಟು ಹಾಳಾಗುತ್ತೆ, ಅದರ ಹದ ಕೂಡ ಹಾಳಾಗ್ಬಿಡುತ್ತೆ. ನಾನು ಪಾತ್ರೆ ಸ್ವಲ್ಪ ಚಿಕ್ಕ ತೊಗೊಂಡಿದ್ದೀನಿ, ಹಾಗಾಗಿ ಸ್ವಲ್ಪ ಸರ್ಕಸೇ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಳ್ಳಿ. ನೀವು ತೊಗೊಳ್ಬೇಕಾದಾಗ ತುಪ್ಪ ಎಣ್ಣೆ ಈ ಥರ ತಿರುಗಿಸ್ಬೇಕಾದಾಗ ಹೊರಗಡೆ ಚೆಲ್ಲೋ ಚಾನ್ಸ್ ಇರುತ್ತೆ. ನಾನಿಲ್ಲಿ ಸ್ವಲ್ಪನೂ ಚೆಲ್ಲಿಲ್ಲ, ಹಾಗೆ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಸ್ವಲ್ಪ ಇನ್ನೊಬ್ರು ಹೆಲ್ಪ್ ಬೇಕಾದ್ರೂ ಕೂಡ ತೊಗೊಳ್ಬೋದು. ಪಾತ್ರೆ ಬಿಟ್ಟು ಬರೋವರೆಗೂ ಮೈಸೂರು ಪಾಕ್ ಇದನ್ನು ಅದಾಗೇನಿದೆ ಅದನ್ನು ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನನಗಿಲ್ಲಿ ಟೋಟಲ್ ಎಷ್ಟು ತುಪ್ಪ ಎಣ್ಣೆ ತೊಗೊಂಡಿದ್ದೀನಿ ಅಷ್ಟು ಬಳಸ್ಕೊಂಡಿದ್ದೀನಿ. ನೋಡಿ, ಎಷ್ಟು ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಿದೆ. ನಿಮಗೆ ತುಂಬ ಸಾಫ್ಟ್ ಮೈಸೂರು ಪಾಕ್ ಬೇಕಂದರೆ ಈಗ ನೀವು ಪಾತ್ರೆಗೆ ಹಾಕ್ಕೊಳ್ಬೋದು. ನಮ್ಮನೆ ಸ್ವಲ್ಪ ಗಟ್ಟಿ ಇಷ್ಟಪಡೋದ್ರಿಂದ ನೋಡಿ, ಈ ರೀತಿ ಮೊದಲಿಗೂ ಈಗಲೂ ಎಷ್ಟು ಡಿಫ್ರೆನ್ಸ್ ಇದೆ. ಈ ರೀತಿ ಪೂರ್ತಿ ಪಾತ್ರೆ ಬಿಟ್ಟು ಬರ್ತಾ ಇದ್ದದ್ದು ನೀವು ಹೆಂಗೆ ತಿರುಗಿಸಿದ್ರು ಹಂಗೆ ಅದ ಬರುತ್ತೆ. ಯಾವ ಪಾತ್ರೆಗೆ ಹಾಕಿದ್ರು ಆ ಶೇಪಲ್ಲಿ ಬರುತ್ತೆ, ಆ ರೀತಿ ಇದೆ ಇದು. ಪಾತ್ರೆ ಕೂಡ ಸ್ವಲ್ಪನೂ ಅಂಟ್ಕೊತಾ ಇಲ್ಲ ನೋಡಿ, ನೀಟಾಗಿ ಬಿಟ್ಕೊಂಡು ಬರ್ತಿದೆ. ಲೋ ಫ್ಲೇಮ್ನಲ್ಲಿ ಈ ರೀತಿ ತಿರುಗಿಸ್ತಾನೆ ಇರಿ. ಗಟ್ಟಿ ಮೈಸೂರು ಪಾಕ ಇಷ್ಟಪಡೋರು ಈ ಹದದವರೆಗೂ ತೊಗೊಂಡು ಬನ್ನಿ. ಸಾಫ್ಟ್ ಬೇಕಂದರೆ ಇದಕ್ಕಿಂತ ಮುಂಚೆನೇ ಅದನ್ನು
ನೀವು ಬೋಲ್ಗೆ ಹಾಕ್ಕೊಳ್ಬೋದು. ಮೋಲ್ಡ್ಗೆ ಏನಕ್ಕೆ ಎಣ್ಣೆ ಸವರಿ ಇಟ್ಕೊಂಡಿರ್ತೀರ ಅದಕ್ಕೆ ಹಾಕ್ಕೊಳ್ಬೋದು. ನಾನಿಲ್ಲಿ ಕೇಕ್ ಟಿನ್ಗೆ ಎಣ್ಣೆ ಎಲ್ಲ ಅಪ್ಲೈ ಮಾಡಿ ಇಟ್ಟಿದ್ನಲ್ಲ ಅದಕ್ಕೆ ಹಾಕ್ಕೊಳ್ತೀನಿ. ನೋಡಿ ಪಾತ್ರೆಲಿ ಕೂಡ ಸ್ವಲ್ಪನೂ ಅಂಟ್ಕೊಂಡಿಲ್ಲ. ಹಾಗೆ ಕೈಗೆ ಅಂಟ್ಕೊಂಡ್ರು, ಕೈನಲ್ಲಿ ತೆಗೆದು ಇಟ್ಕೊಂಡ್ರು ಕೂಡ ನಾವು ಒಂದು ಸ್ವಲ್ಪ ಕೂಡ ಕೈಗೆ ಅಂಟ್ಕೊಳ್ಳಲ್ಲ, ಚೆನ್ನಾಗಿ ಬೆಂದಿರುತ್ತೆ. ಇದು ತುಂಬ ಸಮಯ ಏನು ಬೇಕಾಗಲ್ಲ, ಆದರೆ ಮಾಡೋದಕ್ಕೆ ಸ್ವಲ್ಪ ತಾಳ್ಮೆ ಬೇಕಾಗುತ್ತೆ. ಸಿಮ್ಮಲ್ಲೇ ಮಾಡೋದ್ರಿಂದ ಕೈ ಬಿಡ್ದಂಗೆ ತಿರುಗ್ತಾ ಇರಬೇಕು. ಈ ಎರಡೇ ಟಿಪ್ಸು. ಸ್ವೀಟ್ ಮಾಡೋದು ಸ್ವಲ್ಪ ಹದವಾಗಿ ತಾಳ್ಮೆಯಾಗಿ ಮಾಡಿದ್ರೆ ತಿನ್ನೋದಕ್ಕೆ ಮಾತ್ರ ತುಂಬ ರುಚಿಯಾಗಿರುತ್ತೆ. ಒಂದು ಅರ್ಧ ಗಂಟೆ ಆದ ನಂತರ ಸಣ್ಣದಾಗಿ ಈ ರೀತಿ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ತುಂಬ ಗಟ್ಟಿ ಆದಮೇಲೆ ನಮಗೆ ಶೇಪ್ ಕಟ್ ಮಾಡೋಕೆ ಕಷ್ಟ ಆಗ್ಬೋದು, ಸ್ವಲ್ಪ ಗಟ್ಟಿ ಮಾಡ್ಕೊಂಡಿರೋದ್ರಿಂದ. ಹಾಗಾಗಿ ಸ್ವಲ್ಪ ಸಮಯ ಬಿಡೋದಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಆದ ನಂತರನೇ ನೀವು ಈ ರೀತಿ ಸ್ವಲ್ಪ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ದೊಡ್ಡ ದೊಡ್ಡ ಸೈಜಲ್ಲೇ ಮಾರ್ಕ್ ಮಾಡ್ಕೊಳ್ತಿದ್ದೀನಿ, ಮನೆಗೆ ಮಾಡ್ಕೊಳ್ತಾ ಇರೋದ್ರಿಂದ ದೊಡ್ಡದಾಗೆ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ಟೇಸ್ಟು. ಒಂದು ಸಲ ಟ್ರೈ ಮಾಡಿ. ಮಾವಿನ ಹಣ್ಣಂತೂ ಎಲ್ಲ ಕಡೆ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ಈಗ ಎಲ್ರಿಗೂ ಸಿಗುತ್ತೆ. ನಿಮಗೆ ತಿಂದು ನೋಡಿ ನಿಮ್ಗೆ ಯಾವ ಮಾವಿನ ಹಣ್ಣು ಫ್ಲೇವರ್ ಇಷ್ಟ ಆಗುತ್ತೆ. ಹಣ್ಣು ಹುಳಿ ಇರಬಾರ್ದು, ಸಿಹಿ ಇರಬೇಕು, ಆವಾಗ ತುಂಬಾ ಚೆನ್ನಾಗಿರುತ್ತೆ. ನಾನೀಗ ಒಂದು 2 ಗಂಟೆ ಆದ ನಂತರ ಆ ಪೇಪರೆಲ್ಲ ತೆಗಿತಾ ಇದ್ದೀನಿ. 2 ಗಂಟೆನೂ ಕಾಯಲಿಲ್ಲ ಅಂದ್ಕೊಳ್ಳಿ, ಇನ್ನೂ ಬಿಸಿನೇ ಇದೆ. ನೀವೇನಾದರೂ ತುಂಬ ನಿಧಾನವಾಗಿ ತಣ್ಣಗಾದ್ಮೇಲೆ ಕಟ್ ಮಾಡ್ತೀರ ಅಂದರೆ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಬಿಸಿ ಇದ್ದಂಗೆ ಬಿಸಿ ಮೈಸೂರು ಪ್ಯಾಕೆಟ್ ತಿನ್ನೋಣ ಅಂತೇಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಏನು ಮಾರ್ಕ್ ಮಾಡಿದ್ವಲ್ಲ ಮಾರ್ಕ್ ಅಲ್ಲೇ ಕಾಣ್ತಾ ಇದೆ, ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ. ಆ ಮಾರ್ಕ್ ಮೇಲೇ ಕಟ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ರೀ ಟೇಸ್ಟು. ನಮ್ಮನೇಲಿ ಸ್ವಲ್ಪ ಗಟ್ಟಿ ಇಷ್ಟಪಡ್ತಾರೆ, ಮೈಸೂರು ಪಾಕಲ್ಲಿ ತುಂಬ ಸಾಫ್ಟ್ ಇಷ್ಟಪಡಲ್ಲ. ಹಾಗಾಗಿ ಸ್ವಲ್ಪ ಗಟ್ಟಿ ಮಾಡ್ಕೊಂಡು, ತುಂಬ ಗಟ್ಟಿ ಅಂತಲ್ಲ, ಬಾಯಿಗಿಟ್ಟರೆ ಇದು ಕೂಡ ಕರಗೋಗುತ್ತೆ. ಈ ಥರ ಮಾಡೋದ್ರಿಂದ ನೀವು 1 ತಿಂಗಳಲ್ಲ 2 ತಿಂಗಳಿಟ್ಟರೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ತುಂಬ ಚೆನ್ನಾಗಿ ಮಾಡಿದಾಗ ಯಾವ ರೀತಿ ಇರುತ್ತಲ್ಲ ಟೇಸ್ಟು ಅಥವಾ ಅದ್ರ ಹದ ಸಾಫ್ಟ್ನೆಸ್ ಅದೇ ರೀತಿ ಇರುತ್ತೆ ಸಾಫ್ಟಾಗಿ. ನೀವು 1 ತಿಂಗಳು 2 ತಿಂಗಳಿಟ್ಟು ಇರುತ್ತೆ. ನನಗಿಲ್ಲಿ 1 ವಾರನೂ ಇಲ್ಲ, ಅಷ್ಟು ಮೈಸೂರು ಪಾಕ್ ಖಾಲಿ ಆಯಿತು. ಅದ್ರ ಒಳಗಡೆ ಹದ ನೋಡಿ ಏನು ಚೆನ್ನಾಗಿದೆ ಗೊತ್ತಾ, ಸಖತ್ತಾಗಿದೆ ರೀ. ನೀವೇ ಮಾಡಿದ್ರೆ ಇನ್ನೂ ಜಾಸ್ತಿ ಖುಷಿಯಾಗುತ್ತೆ. ನಿಮ್ಗೆ ಎಷ್ಟೇ ದುಡ್ಡು ಕೊಡ್ತಂದ್ರೂ ನೀವು ಮಾಡಿ ಅದನ್ನು ಕೊಡಿ. ಮನೆಯವರೆಲ್ಲ ಒಪ್ಪಿಗೆ ಕೊಟ್ಟಾಗ ಅಥವಾ ತುಂಬ ಚೆನ್ನಾಗಿದೆ ಅಂದಾಗ ಅಷ್ಟು ಶ್ರಮ ನಾವು ಅಷ್ಟೊಂದು ಸ್ಟವ್ ಮುಂದೆ ನಿಂತ್ಕೊಂಡಿದ್ದು ಈ ಸೆಕೆಂಡಲ್ಲಿ ಕೂಡ ಮರ್ತೋಗುತ್ತೆ. ಅಷ್ಟು ಚೆನ್ನಾಗಿದೆ. ಮನೇಲಿ ಟ್ರೈ ಮಾಡಿ. ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಎಲ್ಲ ಥರ ಮಾವಿನ ಹಣ್ಣುಗಳು ಸಿಗುತ್ತೆ. ಆದಷ್ಟು ಸಿಹಿ ಇರೋಂಥ ಮಾವಿನ ಹಣ್ಣನ್ನ ಉಪಯೋಗಿಸ್ಕೊಳ್ಳಿ. ನಾನು ಫ್ರೆಂಡ್ಸ್ಗಳಿಗೆ ಸ್ವಲ್ಪ ಸಣ್ಣ ಪೀಸ್ಗಳು ಶೇರ್ ಮಾಡಿದ್ದೆ. ಮಾವಿನ ಹಣ್ಣು ಕೂಡ ಕೊಟ್ಟಿದ್ದೀನಿ, ಮಾಡಿಕೊಂಡು ಟೇಸ್ಟ್ ನೋಡಿ ಅಂತೇಳಿ. ಎಲ್ರಿಗೂ ಇಷ್ಟ ಆಯಿತು ಇದು. ಹಾಗಾಗಿ ನೀವು ಕೂಡ ಇಷ್ಟಪಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನೋಡಿದ್ಮೇಲೆ ಒಂದು ಸಲ ಇದನ್ನು ಟ್ರೈ ಮಾಡಿ. ಎಲ್ಲೂ ಹಾಳಾಗೋ ಚಾನ್ಸ್ ಇಲ್ಲ, ಭಯ ಪಡ್ದೇ ಟ್ರೈ ಮಾಡಿ. ಈ ಸ್ವೀಟ್ ಹೆಂಗಿರು ತಿನ್ನಬಹುದು. ಓಕೆ, ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಓಕೆ, ಬೈ, ಥ್ಯಾಂಕ್ ಯು.